ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಅದು ಕೂಡ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಅನ್ನಭಾಗ್ಯ ಅಕ್ಕಿ ಹಣ ಜನರಿಗೆ ತಲುಪದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12:30ಕ್ಕೆ ವಿಧಾನಸೌಧದಲ್ಲಿ ಸಚಿವ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಹಣ ಬಿಡುಗಡೆ ಆಗದ ಬಗ್ಗೆ ಉತ್ತರವನ್ನ ಸಚಿವರು ಕೊಡ್ತಾರೆ ಅನ್ನೋದರ ನಿರೀಕ್ಷೆ ಇದೆ. ಮಧ್ಯಾಹ್ನ 1 ಗಂಟೆಗೆ ಆಹಾರ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕೂಡ ಸಚಿವ ಮುನಿಯಪ್ಪ ಅವರು ಕರೆದಿದ್ದಾರೆ. ಹಣದ ಬದಲು ಹೆಚ್ಚುವರಿ ಅಕ್ಕಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವ ಸಾಧ್ಯತೆ ಇದೆಯಂತೆ. ಕೆಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನು ಕೂಡ ಸಭೆಗೆ ಕರೆದಿದ್ದಾರೆ. ಈಗ 5 ಕೆಜಿ ಅಕ್ಕಿ ಬದಲು ರಾಜ್ಯ ಸರ್ಕಾರ ಏನು ಹೇಳಿತ್ತು ಅಂದರೆ 5 ಕೆಜಿ ಅಕ್ಕಿಯ ದುಡ್ಡು ಏನಿದೆ ಅದನ್ನು ನಾವು ಅಕೌಂಟಿಗೆ ಹಾಕ್ತೀವಿ ಅಂತ. ಸೊ ಲಾಸ್ಟ್ ಒಂದು 5 ತಿಂಗಳಿಂದ ಅಕ್ಕಿನೂ ಸಿಗ್ತಾ ಇಲ್ಲ, ಈ ಕಡೆಗೆ ದುಡ್ಡು ಬರ್ತಾ ಇಲ್ಲ, ಇದೇನ ನಿಮ್ಮ ಭರವಸೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದ ಹಾಗೆ ಆ ಬಿಸಿ ಸರ್ಕಾರಕ್ಕೂ ಕೂಡ ತಟ್ಟಿದೆ. ಹೀಗಾಗಿ ಇವತ್ತು ಮಧ್ಯಾಹ್ನ ಒಂದು ಕಡೆಗೆ ಮೀಟಿಂಗ್, ಇನ್ನೊಂದು ಕಡೆಗೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಈಗ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಅಡ್ರೆಸ್ ಮಾಡೋ ಸಾಧ್ಯತೆ ಇದೆ. ಸಮಸ್ಯೆ ಏನು ಅಂತ ಎಲ್ರಿಗೂ ಗೊತ್ತಾಗಿದೆ, ಬಟ್ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಹೇಳ್ತಾರಾ ಇವತ್ತಾದರೂ ಅನ್ನೋದು ಪ್ರಶ್ನೆ.